ಮುಂಬೈ, ಗುಜರಾತ್ ಮತ್ತು ದಮನ್ ಪ್ರದೇಶಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು, ಡ್ರಗ್ ಟ್ರಾಫಿಕಿಂಗ್, ಬೆಳ್ಳಿ ಮತ್ತು ಬಂಗಾರದಂತಹ ಮೌಲ್ಯವಂತ ವಸ್ತುಗಳ ಸ್ಮಗ್ಲಿಂಗ್ ಮೇಲೆ ದಾವೂದ್ ಹಿಡಿತ ಸಾಧಿಸಿದ ಮತ್ತು ಈ ಜಾಲದ ಮೂಲಕ ಕೋಟ್ಯಾಂತರ ಹಣ ಸಂಪಾದಿಸಲು ಆರಂಭಿಸಿದ. ಹಾಯ್, ನಮಸ್ಕಾರ. ನಾನು ನಿಮ್ಮ ರಣವಿತ್ ರಾವ್. ಮುಂಬೈ ಮಾಫಿಯಾ ಸರಣಿಗೆ ಸ್ವಾಗತ. 1986ರಲ್ಲಿ ದಾವೂದ್ ಇಬ್ರಾಹಿಂ ಮುಂಬೈನ ಯುವತಿ ಜುಬೀನಾ ಝರೀನ್ ಅಲಿಯಾಸ್ ಮೆಹಜಬೀನಳನ್ನು ಮದುವೆಯಾದ. ದಾವೂದ್ ಇಬ್ರಾಹಿಂಗೆ ಕ್ರಿಕೆಟ್ ಮೇಲೂ ಭಾರಿ ಆಸಕ್ತಿ ಇತ್ತು. ಅವನು ಕೇವಲ ಕ್ರಿಕೆಟ್ ವೀಕ್ಷಕನಲ್ಲ, ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮ್ಯಾಚ್ ಫಿಕ್ಸಿಂಗ್ ಎಂಬ ಅಕ್ರಮ ವ್ಯವಹಾರಗಳಲ್ಲಿಯೂ ಬಲವಾದ ಹಿಡಿತ ಹೊಂದಿದ್ದ. ಪಂದ್ಯಗಳ ಸಮಯದಲ್ಲಿ ಅವನು ಆಗಾಗ್ಗೆ ವಿಐಪಿ ಸ್ಟ್ಯಾಂಡ್ನಲ್ಲಿ ಕಾಣಿಸಿಕೊಳ್ತಿದ್ದ. 1986ರಲ್ಲಿ ಶಾರ್ಜಾದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಫೈನಲ್ ಪಂದ್ಯ ನಡಿಬೇಕಿತ್ತು. ಪಂದ್ಯಕ್ಕೂ ಮೊದಲು ದಾವೂದ್ ಇಬ್ರಾಹಿಂ ಭಾರತೀಯ ನಟ ಮೆಹಮೂದ್ ಜೊತೆಗೆ ಭಾರತೀಯ ಡ್ರೆಸ್ಸಿಂಗ್ ರೂಮ್ಗೆ ತಲುಪಿದ. ತನ್ನನ್ನು ಒಬ್ಬ ಬಿಸ್ನೆಸ್ ಮ್ಯಾನ್ ಎಂದು ಪರಿಚಯಿಸಿಕೊಂಡು, ಭಾರತ ಈ ಫೈನಲ್ ಗೆದ್ದರೆ ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಟೊಯೋಟಾ ಕೊರೋಲಾ ಕಾರು ಉಡುಗೊರೆಯಾಗಿ ನೀಡುತ್ತೇನೆ ಎಂದು ಹೇಳಿದ. ಆ ಸಮಯದಲ್ಲಿ ಭಾರತೀಯ ನಾಯಕ ಕಪಿಲ್ ದೇವ್ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿದ್ದರು. ಅವರು ಡ್ರೆಸ್ಸಿಂಗ್ ರೂಮ್ಗೆ ಹಿಂದಿರುಗುತ್ತಿದ್ದಂತೆಯೇ ಕೋಪದಿಂದ, ಈ ವ್ಯಕ್ತಿ ಯಾರು? ಇವನನ್ನ ತಕ್ಷಣ ಇಲ್ಲಿಂದ ಹೊರಹಾಕಿ ಎಂದು ಹೇಳಿದರು. ಬಲವಂತವಾಗಿ ದಾವೂದ್ ಇಬ್ರಾಹಿಂ ತಲೆ ತಗ್ಗಿಸಿ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಬರಬೇಕಾಯಿತು. ನಂತರ ಈ ಘಟನೆ ಕ್ರಿಕೆಟ್ ಇತಿಹಾಸದಲ್ಲಿ ಶಾರ್ಜಾ ಡ್ರೆಸ್ಸಿಂಗ್ ರೂಮ್ ಸ್ಕ್ಯಾಂಡಲ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಕ್ರಿಕೆಟ್ ಜೊತೆಗೆ ದಾವೂದ್ ಬಾಲಿವುಡ್ನಲ್ಲೂ ನಿಧಾನವಾಗಿ ತನ್ನ ಹಿಡಿತವನ್ನು ಬಲಪಡಿಸಿದ್ದ. ಬಾಲಿವುಡ್ನ ದೊಡ್ಡ ನಟರು ಮತ್ತು ನಿರ್ದೇಶಕರು ಅಂಡರ್ವರ್ಲ್ಡ್ ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು. ದಾವೂದ್ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಹಣ ಹೂಡಿಕೆ ಮಾಡಿ ಬದಲಾಗಿ ತನ್ನ ಇಷ್ಟದ ನಟ ಅಥವಾ ನಟಿಯನ್ನು ಕಾಸ್ಟ್ ಮಾಡಿಸುತ್ತಿದ್ದ. ತನ್ನ ಭಯ ತೋರಿಸಲು ಅವನು ಅನೇಕ ಫಿಲ್ಮ್ ಮೇಕರ್ಗಳು ಮತ್ತು ಸಿನಿಮಾ ತಾರೆಗಳಿಂದ ಹಫ್ತಾ ವಸೂಲಿ ಮಾಡುತ್ತಿದ್ದ. ಹಣ ಕೊಡದವರನ್ನು ಅವನು ಕೊಲ್ಲಿಸುತ್ತಿದ್ದ ಅಥವಾ ಭಯದ ನೆರಳಿನಲ್ಲಿ ಬದುಕುವಂತೆ ಮಾಡುತ್ತಿದ್ದ. ದಾವೂದ್ ಇಬ್ರಾಹಿಂನ ಹೆಸರು ಅನೇಕ ಬಾಲಿವುಡ್ ಸುಂದರಿಯರೊಂದಿಗೆ ತಳಕು ಹಾಕುತ್ತಿತ್ತು ಮತ್ತು ಅಂದಿನ ದಿನಗಳಲ್ಲಿ ಅವನ ಪ್ರೇಮ ಕಥೆಗಳು ಬಹಳ ಪ್ರಸಿದ್ಧವಾಗಿದ್ದವು. 1985ರಲ್ಲಿ ರಾಜ್ ಕಪೂರ್ ಅವರು ತಮ್ಮ ಸಿನಿಮಾ ರಾಮ್ ತೇರಿ ಗಂಗಾ ಮೈಲಿಯಲ್ಲಿ ನೀಲಿ ಕಣ್ಣುಗಳಿರುವ ಮಂದಾಕಿನಿ ಎಂಬ ಸುಂದರ ಯುವತಿಯನ್ನ ಸಿನಿಮಾದಲ್ಲಿ ಲಾಂಚ್ ಮಾಡಿದಾಗ ದೇಶದಾದ್ಯಂತ ಆ ಹೊಸ ನಟಿಯ ಬಗ್ಗೆ ಭಾರೀ ಚರ್ಚೆ ಶುರುವಾಯಿತು. ದಾವೂದ್ ಕೂಡ ಮಂದಾಕಿನಿಯ ರೂಪದ ಮೇಲೆ ಮಾರು ಹೋಗಿದ್ದ. ಆ ಸಮಯದಲ್ಲಿ ಹಲವಾರು ವರದಿಗಳಲ್ಲಿ ದಾವೂದ್ ಮತ್ತು ಮಂದಾಕಿನಿಯ ನಡುವೆ ಅಫೇರ್ ಇದೆ ಎಂಬ ಆರೋಪಗಳು ಕೇಳಿಬಂದಿದ್ದವು. ಆದರೆ ಕೆಲವು ವರ್ಷಗಳ ನಂತರ ದುಬೈನ ಒಂದು ಸ್ಟೇಡಿಯಂನಿಂದ ಇಬ್ಬರೂ ಒಟ್ಟಿಗೆ ಇರುವ ಕೆಲವು ಫೋಟೋಗಳು ಮಾಧ್ಯಮಗಳ ಮುಂದೆ ಬಂದವು. ಆ ಚಿತ್ರಗಳಲ್ಲಿ ಇಬ್ಬರೂ ಒಟ್ಟಿಗೆ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದು ಬಹಳ ಹತ್ತಿರವಾಗಿಯೇ ಕಾಣಿಸಿಕೊಂಡರು. ಇದರ ನಂತರ ಮಂದಾಕಿನಿಯನ್ನು ದಾವೂದ್ನ ಗರ್ಲ್ ಫ್ರೆಂಡ್ ಎಂದು ಕರೆಯಲಾಯಿತು. 1986ರಲ್ಲಿ ದಾವೂದ್ ಅಂಡರ್ವರ್ಲ್ಡ್ ಲೋಕದಲ್ಲಿ ಶಿಖರಕ್ಕೆ ತಲುಪಿದ ಸಮಯದಲ್ಲೇ ಅವನ ಮೇಲೆ ಪೊಲೀಸ್ ಒತ್ತಡವು ಹೆಚ್ಚಾಗತೊಡಗಿತು. ಪೊಲೀಸ್ ಕಮಿಷನರ್ ಎಸ್ ಸೋಮನ್ ಅವರು ದಾವೂದನ್ನು ಬಂಧಿಸಲು ವಾರೆಂಟ್ ಜಾರಿ ಮಾಡಿದರು ಮತ್ತು ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರು. ದಾವೂದ್ ಮೇಲೆ ಕೊಲೆ, ಎಕ್ಸ್ಟಾರ್ಷನ್ ಮತ್ತು ಸ್ಮಗ್ಲಿಂಗ್ ಸೇರಿದಂತೆ ಅನೇಕ ಆರೋಪಗಳಿದ್ದವು. ದಾವೂದ್ ಕೂಡ ಈಗ ಮುಂಬೈಯಲ್ಲಿ ಉಳಿಯುವುದು ಕಷ್ಟ ಎಂದು ಅರ್ಥ ಮಾಡಿಕೊಂಡ. ಹಾಗಾಗಿ ತನ್ನ ಕುಟುಂಬ ಮತ್ತು ಕೆಲವು ಆಪ್ತರೊಂದಿಗೆ ಭಾರತವನ್ನು ತೊರೆಯುವ ನಿರ್ಧಾರ ಕೈಗೊಂಡ. ಒಂದು ರಾತ್ರಿ ಕ್ರೈಮ್ ಬ್ರಾಂಚ್ ತಂಡ ದಾವೂದನ್ನು ಹಿಡಿಯಲು ಡಿ ಕಂಪನಿಯ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಿತು. ಆದರೆ ಆಗಾಗಲೇ ತಡವಾಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೆಗ್ಗಣಗಳ ಸಂಖ್ಯೆ ಕಮ್ಮಿ ಇರ್ತವೇನೋ. ಅರೆಸ್ಟ್ ಮಾಡುವ ಮಾಹಿತಿ ಲೀಕ್ ಆದ ಕಾರಣದಿಂದ ದಾವೂದ್ ಇಬ್ರಾಹಿಂ ಆ ವೇಳೆಗೆ ಭಾರತವನ್ನು ಬಿಟ್ಟು ದುಬೈಗೆ ಓಡಿ ಹೋಗಿದ್ದ. ತನ್ನ 2 ನಂಬರ್ ಹಣವನ್ನ ಕ್ರಿಕೆಟ್ನ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಮತ್ತು ಬಾಲಿವುಡ್ನ ಸಿನಿಮಾದಲ್ಲಿ ಹಾಕಿ ತನ್ನ ಹಿಡಿತವನ್ನ ಸಾಧಿಸಿದ್ದ. ಅತ್ಲಾಗೆ ದುಡ್ಡು, ಇತ್ಲಾಗೆ ಬಾಲಿವುಡ್ನ ತಾರೆಗಳ ಸಂಪರ್ಕ ಎರಡನ್ನೂ ಅನುಭವಿಸಿದ ದಾವೂದ್ ದುಬೈಯಿಂದ ಭಾರತವನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದ ಮತ್ತು ಅವನ ಟೀಮ್ ಹೇಗೆ ವರ್ಕ್ ಮಾಡ್ತಾ ಇತ್ತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ.